ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾ ಸಮಿತಿ ಸಿರುಗುಪ್ಪ ವತಿಯಿಂದ ದಿನಾಂಕ 30/4/2025ರಂದು ಚಳ್ಳೆಕೂಡ್ಲೂರು ಗ್ರಾಮದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ 897ನೇ ಜಯಂತಿ ಅಂಗವಾಗಿ ಬಸವೇಶ್ವರ ಇವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಿದ ನಂತರ ಸಂಜೆ ವಾಣಿಯ ವರದಿಗಾರರಾದ ಶಿವರಾಮ್ ಸಿರಿಗೆರೆ ಮಾತನಾಡಿದರು. ಬಸವಣ್ಣನವರ ಜನ್ಮ ದಿನಾಚರಣೆಯನ್ನು ಆಚರಿಸುವಂತವರೆಲ್ಲರೂ ಬಸವಣ್ಣನವರು ಸಮಾನತೆಗಾಗಿ ಜಾತಿ ಭೇದವನ್ನು ತೊಡೆದು ಹಾಕಿ ಮಾನವ ಕುಲ ಎಲ್ಲರೂ ಸಮಾನರು ಬಾಳಬೇಕು, ಮೇಲು ಕೀಳು ಎಂಬ ಭಾವನೆಯನ್ನು ತೊಡೆದು ಹಾಕಿ ಮನುಷ್ಯನಲ್ಲಿಯೇ ತಾರತಮ್ಯದಿಂದ ಅಸೂಯೆ ಮನೋಭಾವನೆ ತೊಡೆದು ಹಾಕಿ ಎಂದು ಬಸವಣ್ಣನವರು ಹೇಳಿದರು. ಈಗ ಬಸವಣ್ಣನವರ ಬಗ್ಗೆ ಮಾತನಾಡಲಿಕ್ಕೆ ಮಾತ್ರ ಸೀಮಿತವಾಗಬಾರದು ಎಂದು ಹೇಳಿದರು. ಕೆ. ಶಂಕರ್ ನಂದಿಹಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಇವರು ಬಸವಣ್ಣನವರು ಮೂಢನಂಬಿಕೆ, ಕಂದಾಚಾರ, ದೇವದಾಸಿ ಪದ್ಧತಿ, ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿ ಸುಧಾರಣೆ ಮಾಡಿದಂತಹ ವಿಶ್ವಗುರು ಬಸವಣ್ಣನವರನ್ನು ಎಲ್ಲರೂ ಅವರನ್ನು ಸ್ಮರಣಿಸಿಕೊಂಡು ಅದೇ ರೀತಿಯಾಗಿ ಬುದ್ಧ, ಅಂಬೇಡ್ಕರ್, ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಇವರನ್ನು ಸಹ ನೆನೆಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಜಿ. ತಿಮ್ಮಯ್ಯ, ತಾಲೂಕಾ ಅಧ್ಯಕ್ಷರು, ಸಿರುಗುಪ್ಪ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಮಲ್ಲಯ್ಯ, ಕರೆಂಟ್, ತೆಕ್ಕಲಕೋಟೆ, ಛಲವಾದಿ ಮುಖಂಡರು, ಗ್ರಾಮ ದಲಿತ ಮುಖಂಡರು, ಯುವ ಮುಖಂಡರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.